ನಮಸ್ಕಾರ. ಇಂದು ನಾವೊಂದು ಆ, ಬಹಳ ಆಸಕ್ತಿಕರವಾದ ಜಪಾನಿ ಪರಿಕಲ್ಪನೆ ಬಗ್ಗೆ ಸ್ವಲ್ಪ ಆಳವಾಗಿ ಮಾತಾಡೋಣ. ಇಕಿಗಾಯ್. ನಮ್ಮ ಇಂದಿನ ಚರ್ಚೆಗೆ ಮೂಲ ಅಂದ್ರೆ ಹೆಕ್ಟರ್ ಗಾರ್ಸಿಯಾ ಮತ್ತು ಫ್ರಾನ್ಸಿಸ್ಕ್ ಮಿರಾಲೆಸ್ ಅವರ ಒಂದು ಪ್ರಸಿದ್ಧ ಪುಸ್ತಕ ಇದೆಯಲ್ಲ, ಇಕಿಗಾಯ್ ದ ಜಾಪನೀಸ್ ಸೀಕ್ರೆಟ್ ಟು ಅ ಲಾಂಗ್ ಅಂಡ್ ಹ್ಯಾಪಿ ಲೈಫ್. ಅದರ ಸಾರಾಂಶ. ಈ ಸಾರಾಂಶವನ್ನು ನೋಡಿದಾಗ ಅನ್ನಿಸಿದ್ದು ಏನು ಅಂದ್ರೆ, ಇದು ಬರೀ ಒಂದು ಪದ ಅಲ್ಲ, ಅಥವಾ ಪುಸ್ತಕದ ವಿಷಯ ಮಾತ್ರ ಅಲ್ಲ. ಇದೊಂದು ಜೀವನ ದೃಷ್ಟಿಕೋನ ಅಂತೆ, ಬದುಕಿಗೊಂದು ಅರ್ಥ ಕೊಡುವ ತತ್ವ ಅಂತ ಹೇಳ್ತಾರೆ. ಇದು ಹೇಗೆ ದೀರ್ಘ ಸಂತೋಷದ ಜೀವನಕ್ಕೆ ದಾರಿ ಮಾಡುತ್ತೆ? ಈ ಇಕಿಗಾಯ್ ಅಂದ್ರೆ ನಿಜವಾಗಿ ಏನು? ಅದರ ಮೂಲ ಅಂಶಗಳೇನು? ಇದನ್ನೆಲ್ಲ ಸ್ವಲ್ಪ ವಿವರವಾಗಿ ನೋಡೋಣ. ಈ ಪರಿಕಲ್ಪನೆಯ ಸಾರವನ್ನು ಗ್ರಹಿಸೋದು ನಮ್ಮ ಗುರಿ. ಸರಿ, ಹಾಗಾದರೆ ಶುರು ಮಾಡೋಣ. ಈ ಇಕಿಗಾಯ್ ಅನ್ನೋದನ್ನ ಸ್ವಲ್ಪ ಬಿಡಿಸಿ ನೋಡೋಣ. ಮೂಲಭೂತವಾಗಿ ಸಾರಾಂಶದ ಪ್ರಕಾರ ಇಕಿಗಾಯ್ ಅಂದ್ರೆ ನಮ್ಮ ಬದುಕಿನ ಉದ್ದೇಶ, ಅಥವಾ ಬೆಳಗ್ಗೆ ಎದ್ದೇಳೋಕೆ ಒಂದು ಕಾರಣ ಕೊಡುವಂಥದ್ದು. ಹೌದಲ್ವಾ? ಇದನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾರಾಂಶದಲ್ಲಿ 4 ಮುಖ್ಯ ವಲಯಗಳನ್ನು ಗುರುತಿಸಿದ್ದಾರೆ. ಮೊದಲನೇದು, ನಾವು ನಿಜವಾಗಿ ಏನನ್ನ ಪ್ರೀತಿಸ್ತೀವೋ ಅದು. ಅಂದ್ರೆ ಯಾವ ಕೆಲಸ ಮಾಡಿದರೆ ನಮಗೆ ಒಳಗೆ ಖುಷಿ ಸಿಗುತ್ತೆ. ಎರಡನೇದು, ನಾವು ಯಾವುದರಲ್ಲಿ ನಿಪುಣರಾಗಿದ್ದೀವೋ ಅದು. ಅಂದ್ರೆ ನಮ್ಮಲ್ಲಿರೋ ಸಹಜ ಪ್ರತಿಭೆ ಇರ್ಬೋದು, ಅಥವಾ ಕಷ್ಟಪಟ್ಟು ಕಲಿತ ಕೌಶಲ್ಯಗಳು. ಇವೆರಡೂ ಒಂಥರ ನಮ್ಮ ವೈಯಕ್ತಿಕ ಒಳಗಿನ ಅಂಶಗಳು. ಸರಿ, ಆದ್ರೆ ಅಷ್ಟೇ ಅಲ್ಲ, ಇನ್ನೂ 2 ಹೊರಗಿನ ಅಂಶಗಳಿವೆ. ಮೂರನೇದು, ಈ ಜಗತ್ತಿಗೆ ಅಥವಾ ನಮ್ಮ ಸುತ್ತಮುತ್ತ ಇರೋ ಸಮಾಜಕ್ಕೆ ಏನು ಬೇಕಾಗಿದೆ, ವಾಟ್ ಡು ವಿ ಗಿವ್, ವಾಟ್ ಕ್ಯಾನ್ ವಿ ಸಾಲ್ವ್ ಅನ್ನೋದು. ಮತ್ತೆ 4ನೇದು, ನಾವು ಯಾವುದರಿಂದ ಸಂಭಾವನೆ ಅಥವಾ ಒಂದು ಪ್ರತಿಫಲ ಪಡೀಬೋದು. ಮಣಿ, ಅದು ದುಡ್ಡೇ ಆಗಿರ್ಬೇಕು ಅಂತೇನಿಲ್ಲ, ಬೇರೆ ರೀತಿ ಮನ್ನಣೆ ಇರ್ಬೋದು, ತೃಪ್ತಿ ಇರ್ಬೋದು, ನಮ್ಮ ಜೀವನ ನಡೆಸೋಕೆ ಸಹಾಯ ಆಗುವಂಥದ್ದು. ಓ, ಹಾಗಾದ್ರೆ ಈ 4 ಅಂದ್ರೆ ಪ್ರೀತಿ, ನಿಪುಣತೆ, ಜಗತ್ತಿನ ಅಗತ್ಯತೆ ಮತ್ತು ಪ್ರತಿಫಲ, ಇವುಗಳ ಬಗ್ಗೆ ಗೊತ್ತಾದ್ರೆ ಸಾಕಾ? ಅದೇ ಇಕಿಗೈನ? ಇಲ್ಲ, ಇಲ್ಲಿ ಅದರ ಒಂದು ಸೂಕ್ಷ್ಮತೆ ಇರೋದು. ಸಾರಾಂಶ ಬಹಳ ಸ್ಪಷ್ಟವಾಗಿ ಹೇಳುತ್ತೆ, ನಿಜವಾದ ಇಕಿಗೈ ಅನ್ನೋದು ಈ 4 ವೃತ್ತಗಳು ಒಂದಕ್ಕೊಂದು ಸೇರೋ ಜಾಗ ಇದೆಯಲ್ಲ, ಆ ಮಧ್ಯದ ಬಿಂದು ಅಲ್ಲಿ ಸಿಗುತ್ತೆ ಅಂತ. ಬರೀ 1-2 ಅಂಶ ಸೇರಿದ್ರೆ ಅದು ಪೂರ್ತಿ ಇಕಿಗೈ ಆಗಲ್ಲ. ಉದಾಹರಣೆಗೆ, ನೀವು ಪ್ರೀತಿಸೋ ಮತ್ತೆ ಚೆನ್ನಾಗಿ ಮಾಡೋಕೆ ಬರೋ ನಿಪುಣತೆ ಕೆಲಸ ಇರ್ಬೋದು. ಅದನ್ನ ಪ್ಯಾಷನ್ ಅಂತಾರೆ. ಆದ್ರೆ ಜಗತ್ತಿಗೆ ಅದ್ರ ಅಗತ್ಯನೇ ಇಲ್ಲ ಅಂದ್ರೆ, ಅಥವಾ ಅದರಿಂದ ಏನೂ ಪ್ರತಿಫಲ ಸಿಕ್ತಿಲ್ಲ ಅಂದ್ರೆ, ಅಲ್ಲೇನೋ ಒಂದು ಕೊರತೆ ಇರುತ್ತೆ, ಅತೃಪ್ತಿ ಕಾಡ್ಬೋದು. ಹೌದೌದು, ಅರ್ಥವಾಯ್ತು. ಹಾಗೇನೆ ಜಗತ್ತಿಗೆ ತುಂಬ ಬೇಕಾಗಿರೋ ಚೆನ್ನಾಗಿ ದುಡ್ಡು ಬರೋ ಕೆಲಸ ಇರ್ಬೋದು, ಅದನ್ನ ಮಿಷನ್ ಅಥವಾ ವೊಕೇಶನ್ ಅನ್ಬೋದು. ಆದರೆ ನಮಗೆ ಮಾಡೋಕೆ ಇಷ್ಟನೇ ಇಲ್ಲ, ಅಥವಾ ಅದರಲ್ಲಿ ನಾವೇನೋ ಅಷ್ಟು ಎಕ್ಸ್ಪರ್ಟ್ ಅಲ್ಲ ಅಂದ್ರೆ ಅಲ್ಲೂ ಖುಷಿ ಇರಲ್ಲ. ಹಾಗಾದ್ರೆ ಈ 4ರ ಒಂದು ಸಮತೋಲನೆ, ಬ್ಯಾಲೆನ್ಸ್, ಅದೇ ಮುಖ್ಯ ಅನ್ಸುತ್ತೆ. ಖಂಡಿತವಾಗಿಯೂ ಆ ಸಮತೋಲನವನ್ನ ಹುಡುಕೋದೇ ಇಕಿಗೈ ಹುಡುಕಾಟದ ಸಾರ ಅಂತ ಹೇಳಬಹುದು. ಇದು ಸುಲಭದ ಕೆಲಸ ಅಲ್ಲ, ನಿಜ. ಆದರೆ ಆ ಸಮತೋಲನ ಸಿಕ್ಕಾಗ ನಮ್ಮ ಕೆಲ್ಸಕ್ಕೆ, ನಮ್ಮ ಜೀವನಕ್ಕೆ ಒಂದು ಆಳವಾದ ಅರ್ಥ, ತೃಪ್ತಿ ಸಿಗುತ್ತೆ ಅಂತ ಈ ಸಾರಾಂಶ ಹೇಳುತ್ತೆ. ಎಲ್ಲವನ್ನೂ ಒಟ್ಟಿಗೆ ತರೋ ಶಕ್ತಿ ಅದಕ್ಕಿದೆ. ಇಲ್ಲಿಂದ ಇನ್ನೂ ಕುತೂಹಲಕಾರಿಯಾಗತ್ತೆ. ಯಾಕಂದ್ರೆ ಈ ಸಾರಾಂಶ ಇದೆಯಲ್ಲ, ಇದು ಇಕಿಗೈ ಅನ್ನೋ ತಾತ್ವಿಕ ವಿಚಾರವನ್ನ ಒಂದು ನಿಜವಾದ ಉದಾಹರಣೆ ಜೊತೆ ಜೋಡಿಸುತ್ತೆ. ಅದು ಜಪಾನ್ನ ಒಕಿನಾವಾ ದ್ವೀಪದ ಜನರ ಜೀವನ. ಇವರು ದೀರ್ಘಾಯುಷಿಕೆ ಇಡೀ ಜಗತ್ತಲ್ಲೇ ಫೇಮಸ್. ಒಕಿನಾವಾ ಒಂದು ಬ್ಲೂ ಝೋನ್ ಅಂತ ಕರೀತಾರೆ. ಅಂದ್ರೆ ಅಲ್ಲಿರೋರು ಸರಾಸರಿಗಿಂತ ಹೆಚ್ಚು ಕಾಲ ಆರೋಗ್ಯವಾಗಿ ಬದುಕ್ತಾರೆ. ಅವರ ಜೀವನ ಶೈಲಿಯಲ್ಲಿ ಅಂಥದ್ದೇನಿದೆ? ಸಾರಾಂಶ ಕೆಲವು ಅಂಶಗಳನ್ನು ಹೇಳುತ್ತೆ. ಒಂದು, ಅವರ ಆಹಾರ ಪದ್ಧತಿ ತುಂಬಾ ಸರಳ, ಹೆಚ್ಚಾಗಿ ಗಿಡಮೂಲದ್ದು, ಕಮ್ಮಿ ಪ್ರಾಸೆಸ್ ಮಾಡಿರೋದು, ಮತ್ತೆ ಹೊಟ್ಟೆ ತುಂಬೋ ಮುಂಚೆನೆ ತಿನ್ನೋದನ್ನ ನಿಲ್ಲಿಸೋ ಅಭ್ಯಾಸ, ಹರ ಹಚಿಬು ಅಂತಾರಲ್ಲ ಅದು. ಎರಡನೇದು, ಮೊವಾಯಿ ಅಂತ ಕರೆಯೋ ಗಟ್ಟಿಯಾದ ಸಾಮಾಜಿಕ ಗುಂಪುಗಳು, ಫ್ರೆಂಡ್ಸ್ ಗ್ರೂಪ್ ಚಿಕ್ಕನದಿಂದ ಇರುತ್ತಂತೆ. ಒಬ್ರಿಗೊಬ್ರು ಆರ್ಥಿಕವಾಗಿ, ಸಾಮಾಜಿಕವಾಗಿ, ಭಾವನಾತ್ಮಕವಾಗಿ ಸಪೋರ್ಟ್ ಮಾಡ್ತಾರೆ. ಹೌದು. ಇನ್ನೂ 2 ಮುಖ್ಯವಾದ ವಿಚಾರಗಳಿವೆ. ಮೂರನೆಯದು, ನಿರಂತರವಾದ, ಸಹಜವಾದ ದೈಹಿಕ ಚಟುವಟಿಕೆ, ರನ್ನಿಂಗ್. ಇದು ಜಿಮ್ಗೆ ಹೋಗೋ ಥರ ಅಲ್ಲ, ಬದಲಿಗೆ ಗಾರ್ಡನಿಂಗ್, ವಾಕಿಂಗ್, ಮನೆ ಕೆಲಸ. ಮತ್ತೆ ಮುಖ್ಯವಾಗಿ ಅವರಿಗೆ ರಿಟೈರ್ಮೆಂಟ್ ಅನ್ನೋ ಕಾನ್ಸೆಪ್ಟೇ ಇಲ್ವಂತೆ. ಅವರಿಗೆ ಇಷ್ಟವಾದ, ಏನೋ ಒಂದು ಅರ್ಥ ಇದೆ ಅನ್ಸೋ ಕೆಲ್ಸವನ್ನ ವಯಸ್ಸಾದ್ಮೇಲೂ ಮಾಡ್ತಾನೇ ಇರ್ತಾರೆ. 4ನೇದು, ಒಂದು ಶಾಂತವಾದ, ಒತ್ತಡ ಕಡಿಮೆ ಇರೋ ಮನಸ್ಥಿತಿ.
ಜೀವನದಲ್ಲಿ ಏನೇ ಬಂದ್ರೂ ಸಮಾಧಾನವಾಗಿರೋದು, ಚಿಕ್ಕ ಪುಟ್ಟ ವಿಷಯಕ್ಕೆಲ್ಲ ತಲೆ ಕೆಡಿಸ್ಕೊಳ್ದೇ ಇರೋದು, ಪ್ರಕೃತಿ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಈ ಥರ. ಇದು ಕೇಳೋಕೆ ಸರಳ ಅನ್ಸಿದ್ರು ಇದರ ನಿಜವಾದ ಅರ್ಥ ಏನು? ಈ ಜೀವನ ಶೈಲಿಗೂ ಇಕಿಗೈಗೂ ಎಲ್ಲಿ ಸಂಬಂಧ ಬರುತ್ತೆ? ಇಲ್ಲಿಯೇ ಅದರ ಒಂದು ವಿಶೇಷತೆ ಇರೋದು. ನೋಡಿ, ಈ ಜೀವನ ಶೈಲಿ ಪ್ರತಿಯೊಂದು ಅಂಶವೂ ಇಕಿಗೈ ಆ 4 ವಲಯಗಳಿಗೆ ಸೂಕ್ಷ್ಮವಾಗಿ ಕನೆಕ್ಟ್ ಆಗತ್ತೆ. ಇದು ಬರೀ ದೊಡ್ಡ ಕೆರಿಯರ್ ಗೋಲ್ಸ್ ಬಗ್ಗೆ ಮಾತ್ರ ಅಲ್ಲ. ಅವರ ಮೊವಾಯ್ ಗುಂಪುಗಳಿದೆಯಲ್ಲ, ಅದು ಪ್ರೀತಿ ಅಂದ್ರೆ ಸಾಮಾಜಿಕ ಬಂಧ ಮತ್ತು ಜಗತ್ತಿಗೆ ಬೇಕಾದದ್ದು ಒಬ್ರಿಗೊಬ್ರು ಸಹಾಯ ಎರಡನ್ನೂ ಕೊಡುತ್ತೆ. ಅವರ ನಿರಂತರ ಚಟುವಟಿಕೆ, ಉದಾಹರಣೆಗೆ ಗಾರ್ಡನಿಂಗ್, ಅದು ಅವರ ನಿಪುಣತೆಯನ್ನ ಬಳಸುತ್ತೆ. ಅವರಿಗೆ ಪ್ರೀತಿಯ ವಿಷಯ ಆಗಿರಬಹುದು, ಸಮುದಾಯಕ್ಕೆ ಆಹಾರ, ಜಗತ್ತಿಗೆ ಬೇಕಾದದ್ದು ಕೊಡುತ್ತೆ, ಮತ್ತೆ ವೈಯಕ್ತಿಕ ತೃಪ್ತಿ, ಪ್ರತಿಫಲ ಕೂಡ ಕೊಡುತ್ತೆ. ಅವರು ತಮ್ಮ ಕೆಲಸ ಮುಂದುವರಿಸೋದು ಅವ್ರಿಗೊಂದು ಉದ್ದೇಶವನ್ನ ಅಂದ್ರೆ ಇಕಿಗೈಯನ್ನ ಕೊಡತ್ತೆ. ಹರರ್ರೆ, ಈ ಸಾರಾಂಶದ ಒಂದು ಮುಖ್ಯ ತಿಳುವಳಿಕೆ ಏನು ಅಂದ್ರೆ, ಇಕಿಗಾಯ್ ಅನ್ನೋದು ಬರೀ ನಮ್ಮ ಪ್ರೊಫೆಷನಲ್ ಗೋಲ್ ಅಲ್ಲ, ಬದಲಿಗೆ ದಿನನಿತ್ಯದ ಚಿಕ್ಕ ಚಿಕ್ಕ ಚಟುವಟಿಕೆಗಳಲ್ಲಿ, ನಮ್ಮ ಸಂಬಂಧಗಳಲ್ಲಿ, ನಮ್ಮ ಲೈಫ್ ಸ್ಟೈಲ್ನಲ್ಲೇ ನಾವು ಹೇಗೆ ಅರ್ಥವನ್ನ ಕಂಡುಕೊಳ್ತೀವಿ ಅನ್ನೋದು ಕೂಡ ಹೌದು ಅಲ್ವಾ? ಒಕಿನಾವಾದವರ ಇಕಿಗಾಯಿ ಬಹುಶಃ ದೊಡ್ಡ ಸಾಧನೆಗಳಲ್ಲಿ ಇರಬೇಕಾಗಿಲ್ಲ, ಬದಲಿಗೆ ತಮ್ಮ ಕಮ್ಯುನಿಟಿಗೇನಾದರೂ ಕೊಡೋದು, ಫ್ಯಾಮಿಲಿ ಜೊತೆ ಇರೋದು, ತಮ್ಮ ಹಾಬಿಗಳಲ್ಲಿ ತೊಡಗಿಸ್ಕೊಳ್ಳೋದು, ಇಂಥ ಸರಳ ವಿಷಯಗಳಲ್ಲಿ ಅಡಗಿರ್ಬೋದು. ಖಂಡಿತ. ಇದು ಇಕಿಗಾಯಿ ಕೇವಲ ಕೆಲಸಕ್ಕೆ ಸೀಮಿತ ಅಲ್ಲ, ಅದು ಒಂದು ಬದುಕುವ ರೀತಿ ಕೂಡ ಹೌದು ಅನ್ನೋದನ್ನ ಸ್ಪಷ್ಟಪಡಿಸುತ್ತೆ. ಅವರ ದೀರ್ಘ ಸಂತೋಷದ ಜೀವನಕ್ಕೆ ಇದೊಂದು ಪ್ರಮುಖ ಕಾರಣ ಅಂತ ಸಾರಾಂಶ ಸೂಚಿಸುತ್ತೆ. ಇದು ಈಗಿನ ವೇಗದ, ಎಲ್ಲವೂ ಬೇರೆ ಬೇರೆ ಆಗಿರೋ ಜೀವನ ಶೈಲಿಗೆ ಒಂದು ಬೇರೆ ಆಯಾಮವನ್ನ ಕೊಡುತ್ತೆ. ಹೌದು, ಅದು ನಿಜಕ್ಕೂ ಗಮನಿಸಬೇಕಾದ ಅಂಶ. ಅದರಲ್ಲೂ ಇವತ್ತಿನ ಒತ್ತಡದ ಜಗತ್ತಿನಲ್ಲಿ ಇದು ತುಂಬಾನೇ ಮುಖ್ಯ ಅನ್ಸುತ್ತೆ. ಈ ಸಾರಾಂಶ ಬರೀ ದೀರ್ಘಾಯುಷ್ಯದ ಬಗ್ಗೆ ಮಾತ್ರ ಹೇಳಲ್ಲ, ಒತ್ತಡ ಇಲ್ಲದ ಸಂತೋಷದ ಜೀವನದ ಬಗ್ಗೆನೂ ಕೆಲವು ಮುಖ್ಯವಾದ ಒಳನೋಟಗಳನ್ನು ಕೊಡುತ್ತೆ. ಇಲ್ಲಿ 2 ಮುಖ್ಯ ಐಡಿಯಾಗಳನ್ನ ಗಮನಿಸ್ಬೋದು. ಒಂದು, ದಿನನಿತ್ಯದ ಜೀವನದ ಸಣ್ಣ ಸಣ್ಣ ಖುಷಿಗಳಲ್ಲಿ ತೃಪ್ತಿಯನ್ನ ಕಾಣೋದು. ಅದು ಬೆಳಗಿನ ಸೂರ್ಯನ ಕಿರಣ ಇರ್ಬೋದು, ಒಂದು ಕಪ್ ಬಿಸಿ ಕಾಫಿ, ಫ್ರೆಂಡ್ಸ್ ಜೊತೆ ಮಾತಾಡಿ ನಕ್ಕಿದ್ದು, ಅಥವಾ ಕೆಲಸದ ಮಧ್ಯೆ ಕಿಟಕಿಯಿಂದ ಹೊರಗೆ ನೋಡಿದಾಗ ಕಾಣೋ ಹಸುರು ಮರ. ಈ ಕ್ಷಣಗಳನ್ನ ಗಮನಿಸಿ ಎಂಜಾಯ್ ಮಾಡೋ ಮನಸ್ಥಿತಿ. ಇನ್ನೊಂದು ಐಡಿಯಾ, ತಮ್ಮ ಕೆಲಸ ಅಥವಾ ಮುಖ್ಯವಾದ ಕಾಯಕವನ್ನ ಬರೀ ಒಂದು ಡ್ಯೂಟಿ, ಒಂದು ಭಾರ ಅಂತ ಅನ್ಕೊಳ್ದೆ ಅದನ್ನು ಒಂದು ಹವ್ಯಾಸದ ಥರ ಇಷ್ಟಪಟ್ಟು ಮಾಡೋ ಮನೋಭಾವ ಬೆಳೆಸ್ಕೊಳ್ಳೋದು. ಆ ಕೆಲಸದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗೋದು, ಸಮಯ ಹೋಗಿದ್ದೇ ಗೊತ್ತಾಗದಷ್ಟು ತಲ್ಲೀನರಾಗೋದು. ಹೌದು, ಈ 2ನೇ ಪಾಯಿಂಟ್ ಇದೆಯಲ್ಲ, ಅದು ಸೈಕಾಲಜಿಯಲ್ಲಿ ಫ್ಲೋ ಸ್ಟೇಟ್ ಅಥವಾ ತಲ್ಲೀನತೆಯ ಸ್ಥಿತಿ ಅಂತ ಕರೀತಾರಲ್ಲ, ಆ ಕಾನ್ಸೆಪ್ಟ್ಗೆ ಬಹಳ ಹತ್ರದಲ್ಲಿದೆ. ಈ ಸ್ಥಿತಿಯಲ್ಲಿ ಏನಾಗತ್ತೆ ಅಂದ್ರೆ, ನಾವು ಮಾಡ್ತಿರೋ ಕೆಲ್ಸದ ಚಾಲೆಂಜ್ ಮತ್ತೆ ನಮ್ಮ ಕೆಪಾಸಿಟಿ ಮಧ್ಯೆ ಒಂದು ಪರ್ಫೆಕ್ಟ್ ಬ್ಯಾಲೆನ್ಸ್ ಇರುತ್ತೆ. ನಾವು ಪೂರ್ತಿ ಫೋಕಸ್ಡ್ ಆಗಿರ್ತೀವಿ, ಟೈಮ್ ಹೇಗ್ ಹೋಯ್ತು ಅಂತಾನೆ ಗೊತ್ತಾಗಲ್ಲ, ಮತ್ತೆ ಆ ಕೆಲಸ ಮಾಡೋದೇ ಒಂದು ರಿವಾರ್ಡ್ ಆಗಿರುತ್ತೆ. ಅಂದ್ರೆ ಈ ಫ್ಲೋ ಸ್ಥಿತಿಯನ್ನು ಅನುಭವಿಸೋದೇ ಸ್ಟ್ರೆಸ್ ಕಡಿಮೆ ಮಾಡಿ ಕೆಲಸದಲ್ಲಿ ಖುಷಿ ಪಡೋಕೆ ಕೀ ಅಂತನ ಈ ಸಾರಾಂಶ ಅದನ್ನ ಇಕಿಗೈಗೆ ಹೇಗೆ ಲಿಂಕ್ ಮಾಡುತ್ತೆ? ಖಂಡಿತ. ಸಾರಾಂಶ ಏನ್ ಹೇಳುತ್ತೆ ಅಂದ್ರೆ, ಫ್ಲೋ ಸ್ಥಿತಿ ಇಕಿಗೈಯ ಆ 4 ವಲಯಗಳಲ್ಲಿ 2 ಮುಖ್ಯ ಅಂಶಗಳಿಗೆ, ಅಂದ್ರೆ ನಾವು ಏನನ್ನ ಪ್ರೀತಿಸ್ತೀವಿ ಮತ್ತು ನಾವು ಯಾವದ್ರಲ್ಲಿ ನಿಪುಣರಾಗಿದ್ದೀವಿ ಅನ್ನೋದಕ್ಕೆ ನೇರವಾಗಿ ಸಂಬಂಧಪಟ್ಟಿದೆ. ನಮ್ಗೆ ಇಷ್ಟ ಆಗೋ, ನಮ್ಮ ಸ್ಕಿಲ್ಸ್ಗೆ ಸರಿ ಹೊಂದೋ ಕೆಲ್ಸದಲ್ಲಿ ನಾವು ಪೂರ್ತಿ ಇನ್ವಾಲ್ವ್ ಆದಾಗ ಅದು ಕೆಲ್ಸ ಅಂತಾನೆ ಅನ್ಸಲ್ಲ, ಬದಲಿಗೆ ಒಂದು ಖುಷಿ ಕೊಡೋ ಅನುಭವ ಆಗತ್ತೆ. ಇದು ಒತ್ತಡದ ಫೀಲಿಂಗ್ ಕಮ್ಮಿ ಮಾಡತ್ತೆ. ಕೆಲ್ಸ ಒಂದು ಬರ್ಡನ್ ಆಗೋ ಬದಲು ಎನರ್ಜಿ ಕೊಡೋ ಮೀನಿಂಗ್ಫುಲ್ ಆಕ್ಟಿವಿಟಿ ಆಗತ್ತೆ. ಇದು ಇಕಿಗೈಯನ್ನ ಕಂಡುಕೊಳ್ಳೋ ದಾರಿಯಲ್ಲಿ ಒಂದು ಮುಖ್ಯವಾದ ಹೆಜ್ಜೆ. ಚಿಕ್ಕ ಚಿಕ್ಕ ಖುಷಿಗಳನ್ನ ಗಮನಿಸೋದು ಮತ್ತೆ ಮಾಡೋ ಕೆಲ್ಸದಲ್ಲಿ ತಲ್ಲೀನರಾಗೋದು, ಇವು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ಗೆ ಸಿಂಪಲ್ ಆದ್ರೂ ಪವರ್ಫುಲ್ ದಾರಿಗಳ ತರ ಕಾಣ್ತಿದೆ. ಇದನ್ನ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಳ್ಬೋದು. ಹೌದು, ಮತ್ತೆ ಇದು ಒಕಿನಾವಾದ ಜನರ ಆ ಶಾಂತ ಮನಸ್ಥಿತಿಗೂ ಲಿಂಕ್ ಆಗಿದೆ. ಅವರು ಸಣ್ಣ ವಿಷಯಗಳಲ್ಲೂ ಖುಷಿ ಕಾಣ್ತಾರೆ, ತಮ್ಮ ದಿನನಿತ್ಯದ ಕೆಲಸಗಳಲ್ಲಿ ಉದ್ದೇಶ ಕಂಡುಕೊಳ್ತಾರೆ. ಇದೆಲ್ಲ ಸೇರಿ ಒಟ್ಟಾರೆ ಒತ್ತಡವನ್ನ ಕಡಿಮೆ ಮಾಡೋಕೆ ಹೆಲ್ಪ್ ಮಾಡುತ್ತೆ. ಹಾಗಾದ್ರೆ ಇಷ್ಟೆಲ್ಲ ಚರ್ಚೆ ಮಾಡಿದ್ವಲ್ಲ, ಪ್ರೀತಿ, ನಿಪುಣತೆ, ಜಗತ್ತಿನ ಅಗತ್ಯ, ಪ್ರತಿಫಲ, ಒಕಿನಾವಾ ಲೈಫ್ ಸ್ಟೈಲ್, ಫ್ಲೋ ಸ್ಟೇಟ್, ಇವೆಲ್ಲ ಸೇರಿ ಏನ್ ಹೇಳುತ್ತೆ? ಸಾರಾಂಶದಲ್ಲಿ ಒಂದು ಬಹಳ ಇಂಪ್ಯಾಕ್ಟ್ಫುಲ್ ಲೈನ್ ಇದೆ. ಇಕಿಗೈ ನಮ್ಗೆ ಹೇಳೋದೇನು ಗೊತ್ತಾ? ಬದುಕು ಕೇವಲ ಇರುವುದಲ್ಲ,
ಅರ್ಥಪೂರ್ಣವಾಗಿ ಬದುಕುವುದು. ಇದರ ಆಳವಾದ ಅರ್ಥವೇನು? ಇದನ್ನ ಒಂದು ದೊಡ್ಡ ಚಿತ್ರಣದಲ್ಲಿ ನೋಡಿದ್ರೆ ಇಕಿಗೈ ಅಥವಾ ಜೀವನದ ಉದ್ದೇಶ ಅನ್ನೋದು ನಮ್ಮ ಅಸ್ತಿತ್ವವನ್ನ ಬರೀ ಒಂದು ಬಯಲಾಜಿಕಲ್ ಪ್ರೋಸೆಸ್ಸಿಂದ ಒಂದು ಅರ್ಥಪೂರ್ಣ ಪ್ರಯಾಣವಾಗಿ ಬದಲಾಯಿಸುತ್ತೆ. ಮಾನವರಾಗಿ ನಮ್ಗೆ ಬರೀ ಬದುಕಿ ಉಳಿದ್ರೆ ಸಾಲ್ದು. ನಮ್ಮ ಬದುಕಿಗೆ ಏನಾದರೂ ಒಂದು ಅರ್ಥ ಬೇಕು, ಒಂದು ಯಾಕೆ ಇರಬೇಕು ಅಂತ ನಾವು ಬಯಸ್ತೀವಿ. ಇಕಿಗೈ ಆ ಯಾಕೆ ಅನ್ನೋ ಪ್ರಶ್ನೆಗೆ ಉತ್ತರ ಹುಡುಕೋಕೆ ಒಂದು ಫ್ರೇಮ್ವರ್ಕ್ ಕೊಡುತ್ತೆ. ಅಂದ್ರೆ ನಾನ್ ಬೆಳಿಗ್ಗೆ ಯಾಕೆ ಎದ್ದೇಳ್ಬೇಕು, ನನ್ನ ಸಮಯ ಶಕ್ತಿಯನ್ನ ಯಾವುದಕ್ಕೆ ಬಳಸಬೇಕು, ಇಂಥ ಮೂಲಭೂತ ಪ್ರಶ್ನೆಗಳಿಗೆ ಉತ್ತರ ಕಂಡ್ಕೊಳ್ಳೋಕೆ ಇದು ಸಹಾಯ ಮಾಡುತ್ತೆ. ಇದು ಬರೀ ಖುಷಿಯನ್ನ ಹುಡುಕೋದಲ್ಲ, ಅದಕ್ಕಿಂತ ಮೇಲೆ ಹೋಡಿ ಒಂದು ಉದ್ದೇಶವನ್ನ ಹುಡುಕೋದು. ಹೌದು, ನಿಖರವಾಗೇ ಆ ಉದ್ದೇಶ ಸ್ಪಷ್ಟವಾದಾಗ ಜೀವನಕ್ಕೆ ಒಂದು ಡೈರೆಕ್ಷನ್ ಸಿಗುತ್ತೆ. ಅದು ಚಿಕ್ಕದಿರ್ಲಿ, ದೊಡ್ಡದಿರ್ಲಿ, ವೈಯಕ್ತಿಕವಾಗಿರ್ಲಿ, ಸಮಾಜಕ್ಕೆ ಸಂಬಂಧಿಸಿದ್ದಿರ್ಲಿ, ಆ ಉದ್ದೇಶ ಇದೆಯಲ್ಲ, ಅದು ನಮಗೆ ಕಷ್ಟಗಳನ್ನ ಎದುರಿಸೋಕೆ, ಕಷ್ಟದ ಟೈಮ್ನಲ್ಲೂ ಮುಂದೆ ಹೋಗೋಕೆ ಒಂದು ಒಳಗಿನ ಶಕ್ತಿ, ಮೋಟಿವೇಶನ್ ಕೊಡುತ್ತೆ. ಇದು ಬರೀ ಏನು ಮಾಡಬೇಕು ಅನ್ನೋದಲ್ಲ, ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೆಚ್ಚು ಗಮನ ಕೊಡುತ್ತೆ. ಇದು ಬದುಕಿಗೆ ಒಂದು ಸ್ಥಿರತೆ, ಒಂದು ತೃಪ್ತಿಯ ಭಾವವನ್ನ ತಂದುಕೊಡುತ್ತೆ. ಹಾಗಾದ್ರೆ ಈ ಇಕಿಗಾಯ್ ಪರಿಕಲ್ಪನೆಯ ಪ್ರಾಮುಖ್ಯತೆ ಏನು? ಯಾರಿಗೆಲ್ಲ ಇದು ಹೆಲ್ಪ್ ಆಗ್ಬೋದು? ಈ ಸಾರಾಂಶ ಸ್ಪಷ್ಟವಾಗಿ ಹೇಳೋ ಹಾಗೆ, ನನ್ನ ಜೀವನದ ನಿಜವಾದ ಉದ್ದೇಶ ಏನು? ಅಥವಾ ನಾನೀಗ ಮಾಡ್ತಿರೋ ಕೆಲಸದಿಂದ ನನಗೆ ನಿಜವಾದ ಸ್ಯಾಟಿಸ್ಫ್ಯಾಕ್ಷನ್ ಇದೆಯಾ? ಅಥವಾ ನನ್ನ ಲೈಫ್ನಲ್ಲಿ ಏನೋ ಮಿಸ್ಸಿಂಗ್ ಅನಿಸ್ತಿದೆ, ಆದರೆ ಅದೇನು ಅಂತ ಗೊತ್ತಾಗ್ತಿಲ್ಲ. ಈ ರೀತಿ ಯೋಚನೆ ಮಾಡ್ತಿರೋ ಯಾರಿಗಾದರೂ ಈ ಕಾನ್ಸೆಪ್ಟ್ಗಳು ಬಹಳ ಸಹಾಯ ಮಾಡ್ಬೋದು. ಇದು ಬರೀ ಯಂಗ್ಸ್ಟರ್ಸ್ ಅಥವಾ ಕೆರಿಯರ್ ಶುರು ಮಾಡಿರೋರಿಗೆ ಮಾತ್ರ ಅಲ್ಲ, ಲೈಫ್ನ ಯಾವುದೇ ಸ್ಟೇಜ್ನಲ್ಲಿ ಇರೋರಿಗೆ, ಈವನ್ ರಿಟೈರ್ ಆದವರಿಗೂ ಕೂಡ ಅಷ್ಟೇ ಮುಖ್ಯವಾಗಿದೆ. ಹೌದು, ಮತ್ತೆ ಇದರ ಪ್ರಾಮುಖ್ಯತೆ ಬರೀ ಪರ್ಸನಲ್ ಹ್ಯಾಪಿನೆಸ್ ಅಥವಾ ಕೆರಿಯರ್ ಸಕ್ಸಸ್ಗೆ ಮಾತ್ರ ಸೀಮಿತ ಅಲ್ಲ. ಸಾರಾಂಶ ಹೇಳೋ ಹಾಗೆ ತನ್ನ ಇಕಿಗೈಗೆ ತಕ್ಕಂತೆ ಬದುಕೋ ಜನ ಹೆಚ್ಚು ಶಾಂತವಾಗಿರ್ತಾರೆ, ಕಡಿಮೆ ಸ್ಟ್ರೆಸ್ ಅನುಭವಿಸ್ತಾರೆ, ಮತ್ತೆ ಬಹುಶಃ ಹೆಚ್ಚು ಕಾಲ ಆರೋಗ್ಯವಾಗಿ ಬದುಕ್ತಾರೆ. ಇದು ಒಟ್ಟಾರೆ ಕ್ವಾಲಿಟಿ ಆಫ್ ಲೈಫ್ನ ಇಂಪ್ರೂವ್ ಮಾಡೋ ಒಂದು ಕಾಂಪ್ರಿಹೆನ್ಸಿವ್ ಅಪ್ರೋಚ್. ಆ 4 ವಲಯಗಳ ಚೌಕಟ್ಟು ಇದೆಯಲ್ಲ, ಅದು ಸೆಲ್ಫ್ ರಿಫ್ಲೆಕ್ಷನ್ಗೆ ಒಂದು ಒಳ್ಳೆ ಟೂಲ್ ಆಗಬಹುದು. ಹಾಗಾದ್ರೆ ಒಟ್ಟಾರೆಯಾಗಿ ಈ ಚರ್ಚೆಯಿಂದ ನಾವೇನ್ ತಿಳ್ಕೋಬಹುದು? ಇಕಿಗೈ ಅಂದ್ರೆ ನಮ್ಮ ಆಸಕ್ತಿಗಳು, ನಾವು ಏನನ್ನ ಪ್ರೀತಿಸ್ತೀವಿ, ನಮ್ಮ ಸಾಮರ್ಥ್ಯಗಳು, ನಾವು ಯಾವುದರಲ್ಲಿ ನಿಪುಣರಾಗಿದ್ದೀವಿ, ಜಗತ್ತಿನ ಅಥವಾ ಸಮಾಜದ ಅಗತ್ಯತೆಗಳು, ಜಗತ್ತಿಗೆ ಏನು ಬೇಕು, ಮತ್ತೆ ಅದರಿಂದ ನಮಗೆ ಸಿಗೋ ಪ್ರತಿಫಲ, ನಾವು ಯಾವುದಕ್ಕೆ ಸಂಭಾವನೆ ಪಡಿತೀವಿ. ಈ 4 ಮುಖ್ಯ ಅಂಶಗಳ ಮಧ್ಯೆ ಪ್ರತಿಯೊಬ್ಬ ವ್ಯಕ್ತಿಯು ತನಗೆ ಅಂತ ಒಂದು ವಿಶಿಷ್ಟವಾದ ಸರಿಯಾದ ಬ್ಯಾಲೆನ್ಸ್ ಕಂಡ್ಕೊಳ್ಳೋದು. ಹೌದು, ಆ ಸಮತೋಲನವೇ ಇಕಿಗೈ. ಸಾರಾಂಶದ ಕೊನೆಯಲ್ಲಿ ಹೇಳೋ ಹಾಗೆ, ನಿಮ್ಮ ಇಕಿಗೈ ಕಂಡುಕೊಳ್ಳಿ, ಬದುಕು ದೀರ್ಘವಾಗುತ್ತದೆ ಮಾತ್ರವಲ್ಲ, ಸುಖಮಯವಾಗುತ್ತದೆ ಕೂಡ. ಇದು ಒಂಥರ ಎಂಡ್ ಪಾಯಿಂಟ್ ಅನ್ನೋದಕ್ಕಿಂತ ಒಂದು ಕಂಟಿನ್ಯೂಯಸ್ ಆದ ಹುಡುಕಾಟ, ಹೊಂದಾಣಿಕೆ ಮಾಡಿಕೊಳ್ಳೋ ಪ್ರಕ್ರಿಯೆ ಇರಬಹುದು. ಖಂಡಿತ. ಆ ಬ್ಯಾಲೆನ್ಸ್ ಕಂಡುಕೊಳ್ಳೋದು ಅಷ್ಟು ಸುಲಭ ಇರ್ಲಿಕ್ಕಿಲ್ಲ. ಹೌದು, ಅದು ನಿಜ. ಹಾಗಾಗಿ ಇದು ಒಂದು ಇಂಟ್ರೆಸ್ಟಿಂಗ್ ಪ್ರಶ್ನೆಯನ್ನ ಕೇಳುತ್ತೆ. ಬಹುಶಃ ಎಲ್ಲರಿಗೂ ತಕ್ಷಣಕ್ಕೆ ಆ 4 ವೃತ್ತಗಳ ಪರ್ಫೆಕ್ಟ್ ಸಂಗಮ ಸಿಗದೇ ಇರಬಹುದು. ಆದ್ರೆ ಒಬ್ಬ ವ್ಯಕ್ತಿ ತಾನು ಪ್ರೀತಿಸೋ, ತಾನು ಸ್ವಲ್ಪ ಚೆನ್ನಾಗಿ ಮಾಡಬಲ್ಲ, ಜಗತ್ತಿಗೆ ಸ್ವಲ್ಪವಾದ್ರೂ ಬೇಕಾಗಿರೋ ಮತ್ತೆ ತನಗೆ ಒಂದಿಷ್ಟು ತೃಪ್ತಿ ಅಥವಾ ಪ್ರತಿಫಲ ಕೊಡೋ ವಿಷಯಗಳ ಸಣ್ಣ ಸಣ್ಣ ಅಂಶಗಳನ್ನಾದ್ರೂ ತನ್ನ ದಿನನಿತ್ಯದ ಜೀವನದಲ್ಲಿ, ಅದು ತನ್ನ ಕೆಲಸದ ಒಂದು ಭಾಗವಾಗಿರ್ಲಿ, ಫ್ರೀ ಟೈಮ್ನ ಹಾಬಿ ಆಗಿರ್ಲಿ ಅಥವಾ ವಾಲಂಟಿಯರ್ ಕೆಲಸವಾಗಿರ್ಲಿ, ಅಳವಡಿಸ್ಕೊಳ್ಳೋಕೆ ಶುರು ಮಾಡಿದ್ರೆ ಅದು ಅವರ ಒಟ್ಟಾರೆ ಜೀವನದ ಅನುಭವ ಮತ್ತು ಉದ್ದೇಶದ ಭಾವನೆಯ ಮೇಲೆ ಹೇಗೆ ಪರಿಣಾಮ ಬೀರಬಹುದು. ಬಹುಶಃ ಇಕಿಗೈ ಅನ್ನೋದು ತಲುಪಬೇಕಾದ ಒಂದು ದೊಡ್ಡ ಶಿಖರ ಮಾತ್ರ ಅಲ್ಲ, ಬದಲಿಗೆ ಆ ದಿಕ್ಕಿನಲ್ಲಿ ಇಡೋ ಪ್ರತಿಯೊಂದು ಚಿಕ್ಕ ಹೆಜ್ಜೆ ಕೂಡ ಆ ಪ್ರಯಾಣದ ಭಾಗವೇ ಇರಬಹುದೇನೋ. ಇದರ ಬಗ್ಗೆ ಯೋಚಿಸೋದು ನಮ್ಮನ್ನ ನಾವೇ ಅರ್ಥ ಮಾಡ್ಕೊಳ್ಳೋಕೆ ಒಂದು ಒಳ್ಳೆ ದಾರಿಯಾಗಬಹುದು.